ಪ್ರಿಯ ಶಿಕ್ಷಕ ಬಂಧುಗಳೇ, ಎಲ್ರಿಗೂ ಗುಡ್ ಈವ್ನಿಂಗ್. ಇವತ್ತು ನಾವು 25 ಮಾರ್ಕ್ಸ್ಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕಾದ್ರೆ ಆ ನೀಲನಕ್ಷೆಯನ್ನು ನಾವು ರೆಡಿ ಮಾಡಬೇಕಾಗುತ್ತೆ. ಇವತ್ತು ನಾನು ಒಂದು ಲೆಸನನ್ನು ತೆಗೆದುಕೊಂಡಿದ್ದೇನೆ. ಆ ಒಂದು ಲೆಸನ್ ಮೇಲೆ 25 ಮಾರ್ಕ್ಸ್ಗೆ ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದೇನೆ. ಇಲ್ಲಿ ನಾನು ನಾನು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೇನೆ, 12 ಮಾರ್ಕ್ಸ್ ಕ್ವಶನ್ ಕೂಡ ನಾವು ಒಂದು ಪೇಪರನ್ನು ತೆಗಿಬೋದು. 13 ಕ್ವಶನ್ಸ್ ಇಟ್ಕೊಂಡು ಕೂಡ 25 ಮಾರ್ಕ್ಸ್ ಕ್ವಶನ್ ಪೇಪರ್ ರೆಡಿ ಮಾಡ್ಬೋದು. ಮತ್ತು 15 ಕ್ವಶನ್ಸ್ ಬೇಸ್ ಮೇಲೆ ಕೂಡ 25 ಮಾರ್ಕ್ಸ್ ಕ್ವಶನ್ ಪೇಪರ್ ತೆಗಿಬೋದು. ಅದಲ್ಲದೆ ಅಲ್ಲಿ ನಾನು ಮಿಸ್ ಮಾಡಿದ್ದೆ, ಸಾರಿ ಫಾರ್ ದ್ಯಾಟ್. 16 ಕ್ವಶನ್ಸ್ಗಳನ್ನು ಇಟ್ಕೊಂಡು ಕೂಡ ನಾವು 25 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ತೆಗಿಬೋದು. ಅದನ್ನೇ ಇಲ್ಲಿ ನಾನು ಮಾಡಿದ್ದೇನೆ. ಸೊ ನೀಲನಕ್ಷೆನ ಒಂದು ರೆಡಿ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾನು ಯೂನಿಟ್ ಹೆಸರನ್ನು ಕೂಡ ಬರೆದಿದ್ದೇನೆ, ಹೌಸ್ ಹೋಲ್ಡ್ ಆರ್ಟಿಕಲ್. ಇದಕ್ಕೆ ಸಂಬಂಧಪಟ್ಟಂಥ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಕೂಡ ನಾನು ನೇರವಾಗಿ ಆ ಒಂದು DSCRT ವೆಬ್ಸೈಟ್ ಮೂಲಕ ಅಲ್ಲಿಂದ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿದ್ದೇನೆ. DSCRT ವೆಬ್ಸೈಟ್ನಲ್ಲಿ ಕೊಟ್ಟಿರುವಂಥ ಒಂದು ನೀಲನಕ್ಷೆ ಎಲ್ಲವನ್ನು ಅದನ್ನೇ ಆ್ಯಸ್ ಯೂಸುವಲ್ ಆಗಿ ಎಲ್ಲವನ್ನು ನೋಡಿಬಿಟ್ಟು ಅವರು ಕೊಟ್ಟಿರುವಂತಹ ಒಂದು ಬ್ಲೂ ಪ್ರಿಂಟನ್ನು ನನಗೆ ಅನುಕೂಲವಾಗುವಂತೆ 25 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪರ್ಸೆಂಟೇಜ್ ಎಲ್ಲವನ್ನು ಕೂಡ ಕನ್ವರ್ಟ್ ಮಾಡ್ಕೊಂಬಿಟ್ಟು ಒಂದು ನನ್ನದೇ ಆದ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೇನೆ. ಸೊ ಟೋಟಲಿಯಾಗಿ DSCRT ವೆಬ್ಸೈಟ್ನಲ್ಲಿ ಕೊಟ್ಟಿರುವಂಥ ಬ್ಲೂ ಪ್ರಿಂಟನ್ನು ಸಂಪೂರ್ಣವಾಗಿ ಆ ಒಂದು ಆಧಾರದ ಮೇಲೆ ಈ ಒಂದು ಬ್ಲೂ ಪ್ರಿಂಟನ್ನು ನಾನು ಇಲ್ಲಿ ರೆಡಿ ಮಾಡಿದ್ದೇನೆ, ಈ ಒಂದು ಪರ್ಟಿಕ್ಯುಲರ್ ಯೂನಿಟ್ಗೆ ಸಂಬಂಧಪಟ್ಟಂತೆ. ಸೊ ಕ್ವಶನ್ ಪೇಪರ್ ರೆಡಿ ಮಾಡಬೇಕಾದ್ರೆ ನೀಲನಕ್ಷೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ನಾನು ಏನು ಮಾಡಿದ್ದೇನೆ, ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕಾದ್ರೆ ವೇಟೇಜ್ ಟು ಅಬ್ಜೆಕ್ಟಿವ್ಸ್ ಅಂದರೆ ನಾಲೆಜ್ಗೆ, ಕಾಂಪ್ರಹೆನ್ಷನ್ಗೆ, ಎಕ್ಸ್ಪ್ರೆಷನ್, ಅಪ್ರಿಷಿಯೇಷನ್. ನೋಡಿ ಶಿಕ್ಷಕ ಬಂಧುಗಳೇ, ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಅಬ್ಜೆಕ್ಟಿವ್ಸ್ಗಳು ಏನಿರುತ್ತೆ ಅಂದರೆ ನಾಲೆಜ್, ಕಾಂಪ್ರಹೆನ್ಷನ್, ಎಕ್ಸ್ಪ್ರೆಷನ್, ಅಪ್ರಿಷಿಯೇಷನ್. ಅದೇ ಕೋರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಅಲ್ಲಿ ಏನಿರುತ್ತೆ ಅಂದರೆ ನಾಲೆಜ್ ಇರುತ್ತೆ, ಕಾಂಪ್ರಹೆನ್ಷನ್ ಪ್ಲೇಸಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮತ್ತು ಸ್ಕಿಲ್ ಇರುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕಾದ್ರೆ ಮತ್ತು ಅಪ್ಲಿಕೇಶನ್ ಅಂತ ಇರುತ್ತೆ. ಇಲ್ಲಿ ಅಪ್ರಿಷಿಯೇಷನ್ ಇದ್ದರೆ ಅಲ್ಲಿ ಐ ಥಿಂಕ್ ಅಲ್ಲಿ ಅಲ್ಲಿ ಅಪ್ಲಿಕೇಶನ್ ಮತ್ತು ಸ್ಕಿಲ್ ಬರುತ್ತೆ. ಇಲ್ಲಿ ಎಕ್ಸ್ಪ್ರೆಷನ್, ಅಪ್ರಿಷಿಯೇಷನ್ ಬಂದರೆ ಲ್ಯಾಂಗ್ವೇಜಲ್ಲಿ ಅಲ್ಲಿ ಅಪ್ಲಿಕೇಶನ್ ಮತ್ತು ಸ್ಕಿಲ್ ಬರುತ್ತೆ. ಕೋರ್ ಸಬ್ಜೆಕ್ಟ್ಗೆ ಮತ್ತು ಈ ಒಂದು ಲ್ಯಾಂಗ್ವೇಜ್ಗೆ ಅಷ್ಟು ವ್ಯತ್ಯಾಸ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮಾತಾಡಬೇಕಾದ್ರೆ. ನೋಡಿ, ಇಲ್ಲಿ ನಾಲೆಜ್ಗೆ 28% ಕೊಟ್ಟಿದ್ದಾನೆ, ಕಾಂಪ್ರಹೆನ್ಷನ್ಗೆ 44% ನಾವು ಕಾಂಪ್ರಹೆನ್ಷನ್ ಮೇಲೆ ಕ್ವಶನ್ ತೆಗಿಬೇಕು, ಎಕ್ಸ್ಪ್ರೆಷನ್ ಮೇಲೆ 12% ಕ್ವಶನ್ಸ್ ತೆಗಿಬೇಕು, ಅಪ್ರಿಷಿಯೇಷನ್ ಮೇಲೆ 16% ಕ್ವಶನ್ಸ್ ತೆಗಿಬೇಕು, ಒಟ್ಟಾರೆ 100%. ಸೊ ನಾನು 25% ಕ್ವಶನ್ ಪೇಪರ್ ರೆಡಿ ಮಾಡಬೇಕಾದ್ರೆ ಈ ಒಂದು ಪಾಠದ ಮೇಲೆ ನಾನೇನು ಮಾಡಿದ್ದೇನೆ, ನಾಲೆಜ್ ಮೇಲೆ ನಂಬರ್ ಆಫ್ ಕ್ವಶನ್ಸ್ 5 ಕ್ವಶನ್ಸ್ ತೆಗೆದಿದ್ದೇನೆ. ಮತ್ತು 7 ಮಾರ್ಕ್ಸ್ ಇದೆ. ಟೋಟಲಿ 5 ಕ್ವಶನ್ಸ್ ಇದೆ, 7 ಮಾರ್ಕ್ಸ್ ಇದೆ. ನಾಲೆಜ್ ಮೇಲೆ 7 ಮಾರ್ಕ್ಸ್, 5 ಕ್ವಶನ್ಸ್. ಕಾಂಪ್ರಿಹೆನ್ಷನ್ ಮೇಲೆ ನಾನೇನು ಮಾಡಿದ್ದೇನೆ, 8 ಕ್ವಶನ್ಸ್ ತೆಗೆದಿದ್ದೇನೆ ಮತ್ತು 11 ಮಾರ್ಕ್ಸ್ ಇದೆ ಅದಕ್ಕೆ. ಮತ್ತು ಎಕ್ಸ್ಪ್ರೆಷನ್ ಮೇಲೆ ಕ್ವಶನ್ 1 ಇದೆ, ಮಾರ್ಕ್ಸ್ 3 ಇದೆ. ಅಪ್ರಿಷಿಯೇಷನ್ ಮೇಲೆ ಕ್ವಶನ್ಸ್ 2 ಇದೆ, ಟೋಟಲ್ ಮಾರ್ಕ್ಸ್ 4 ಇದೆ. ಟೋಟಲ್ 16 ಪ್ರಶ್ನೆಗಳು, 25 ಮಾರ್ಕ್ಸ್ ಇದೆ. ಇದು ನಾನು ಯಾವ ರೀತಿಯಾಗಿ ರೆಡಿ ಮಾಡಿದ್ದೇನೆ ಅಂತ ಕ್ವಶನ್ ಬರುತ್ತೆ. ನಾನು ಹೇಗೆ ರೆಡಿ ಮಾಡಿದ್ದೇನೆ ಅಂದರೆ, ಒಂದು ನಿಮಿಷ ಹೇಳ್ತೇನೆ. ನಾನು 4ನೇ ತರಗತಿಯಲ್ಲಿರುವಂತಹ ಒಂದು ಕ್ವಶನ್ ಬ್ಯಾಂಕನ್ನು DSCRT ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡಾಗ ಅಲ್ಲಿ ಈ ಒಂದು ವೇಟೇಜ್ ಟು ಅಬ್ಜೆಕ್ಟಿವ್ನಲ್ಲಿ ನಾನು ನೋಡಿದ್ದೆ. ಅಲ್ಲಿ ಒಟ್ಟಾರೆ 32 ಕ್ವಶನ್ಸ್ ಇವೆ, 50 ಮಾರ್ಕ್ಸ್ ಇದೆ. ನಾನೇನು ಮಾಡಿದ್ದೇನೆ, ಇಲ್ಲಿ 50 ಮಾರ್ಕ್ಸ್ಗೆ 32 ಕ್ವಶನ್ಸ್ಗಳಿದ್ದಾವೆ. ನಾನೇನು ಮಾಡಿದ್ದೇನೆ, 50 ಮಾರ್ಕ್ಸ್ಗೆ 32 ಪ್ರಶ್ನೆಗಳು ಅಂದರೆ 25 ಮಾರ್ಕ್ಸ್ಗೆ ಎಷ್ಟು ಪ್ರಶ್ನೆಗಳು, 16 ಪ್ರಶ್ನೆಗಳು. ಈ ರೀತಿ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡಿದ್ದೇನೆ. ಆ ಒಂದು ಕ್ಯಾಲ್ಕುಲೇಷನ್ ಮಾಡೋದ್ರ ಮೂಲಕ ಮತ್ತು ಇನ್ನೊಂದು ಯಾವ ರೀತಿಯಾಗಿ ಮಾಡಿದ್ದೇನೆ ಅಂದರೆ, ಇಲ್ಲಿ ನೋಡಿ, ಒಟ್ಟಾರೆ 32 ಕ್ವಶನ್ಸ್ ಇವೆ. 32 ಕ್ವಶನಲ್ಲಿ ನಾಲೆಜ್ಗೆ ಎಷ್ಟು ಕ್ವಶನ್ಸ್ಗಳಿವೆ, 12 ಕ್ವಶನ್ಸ್ಗಳಿವೆ ನೋಡಿ. ಸೊ ನಾನೇನು ಮಾಡಿದ್ದೇನೆ, 32 ಕ್ವಶನ್ಸ್ಗೆ 12 ಕ್ವಶನ್ಸ್ಗಳು ನಾಲೆಜ್ಗಾದರೆ 25 ಕ್ವಶನ್ಸ್ಗೆ ಎಷ್ಟು ಕ್ವಶನ್ ನಾಲೆಜ್ಗೆ, ಈ ರೀತಿ ನಾನು ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿ ಲೆಕ್ಕವನ್ನು ಹಾಕಿದ್ದೇನೆ. ಅದೇ ರೀತಿಯಾಗಿ ನಾನು ಏನು ಮಾಡಿದ್ದೇನೆ, ಇಲ್ಲಿ ನೋಡಿ 50 ಮಾರ್ಕ್ಸ್ಗೆ ಒಂದು ವೇಟೇಜ್ ಇದೆ. ಅಲ್ಲಿ 50 ಮಾರ್ಕ್ಸ್ಗೆ 14 ಮಾರ್ಕ್ಸ್ಗಳು ನಾಲೆಜಲ್ಲಿ ಬಂದರೆ 25 ಮಾರ್ಕ್ಸ್ನಿಗೆ ಎಷ್ಟು ಅಂಕಗಳು ನಾಲೆಜ್ಗೆ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋದ್ರ ಮೂಲಕ ನಾನೇನು ಮಾಡಿದ್ದೇನೆ, ಇಲ್ಲಿ ವೇಟೇಜ್ ಟು ಅಬ್ಜೆಕ್ಟಿವ್ನಲ್ಲಿ ಎಷ್ಟು ಕ್ವಶನ್ಸ್ಗಳು ಈಚ್ ಆ್ಯಂಡ್ ಎವ್ರಿ ಅಬ್ಜೆಕ್ಟಿವ್ಸ್ನಲ್ಲಿ ಬರುತ್ತೆ ಮತ್ತು ಈಚ್ ಆ್ಯಂಡ್ ಎವ್ರಿ ಅಬ್ಜೆಕ್ಟಿವ್ನಲ್ಲಿ ಎಷ್ಟು ಮಾರ್ಕ್ಸ್ಗಳು ಬರುತ್ತೆ ಅನ್ನೋದ್ರ ಮೂಲಕ ನಾನು ಮಾಹಿತಿನ ಕಲೆ ಹಾಕೋದ್ರ ಮೂಲಕ ಕ್ಯಾಲ್ಕುಲೇಷನ್ ಮಾಡಿದ್ದೇನೆ. ಇದು ನಾನು ಮಾಡ್ತಾ ಇರೋದು ಈ ರೀತಿ ಮಾಡಿದ್ದೇನೆ.
ನೋಡಿ ವೇಟೇಜ್ ಟು ಕ್ವಶನ್ ಟೈಪ್ಸ್ ಅಂದರೆ ಯಾವ ಕ್ವಶನ್ಗೆ ಎಷ್ಟು ವೇಟೇಜ್ ಕೊಡಬೇಕು ಅಂತ ನೋಡಿ, ಇದು ಕೂಡ ನಾನು ರೆಡಿ ಮಾಡಿದ್ದೇನೆ. ಸೊ ಈ ಪಾಠದಲ್ಲಿ 1 ಮಾರ್ಕ್ಸ್ಗೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗೆ ಅದರಲ್ಲಿ MCQ ಕ್ವಶನ್ ಕೂಡ ಬರುತ್ತೆ ಮತ್ತು 1 ಮಾರ್ಕ್ಸ್ ಕ್ವಶನ್ ಕೂಡ ಬರುತ್ತೆ. ಇದರಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 10 ಕ್ವಶನ್ ಇದೆ, 10 ಮಾರ್ಕ್ಸ್ ಇದೆ. ನೋಡಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೇನೆ, 1 ಮಾರ್ಕ್ಸ್ಗೆ 40% ಇದೆ ವೇಟೇಜ್. ಶಾರ್ಟ್ ಆನ್ಸರ್ ಅಂದರೆ ನೋಡಿ ಒಂದು ವರ್ಡ್ ಪದ ಅಥವಾ ಒಂದು ವಾಕ್ಯದ ಉತ್ತರ ಅಂತ ನಾವು ಹೇಳ್ಬೋದು. ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ 4 ಇದೆ ಮತ್ತು ಮಾರ್ಕ್ಸ್ 8 ಇದೆ. ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದೇನೆ ಈ ಒಂದು ಇದಕ್ಕೆ ಶಾರ್ಟ್ ಆನ್ಸರ್ಗೆ 32% ವೇಟೇಜ್ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಲಾಂಗ್ ಆನ್ಸರ್ ನಂಬರ್ ಆಫ್ ಕ್ವಶನ್ಸ್ 2 ಕ್ವಶನ್ ಲಾಂಗ್ ಆನ್ಸರ್ ಇದೆ, ಅದಕ್ಕೆ ಮಾರ್ಕ್ಸ್ 7 ಇದೆ. ಪರ್ಸೆಂಟೇಜು ಇದಕ್ಕೆ 28% ಇದೆ ವೇಟೇಜು, ಟೋಟಲಿ 100%. ಇದು ಕೂಡ ನಾನು DSAIRT ವೆಬ್ಸೈಟ್ ಮೂಲಕ ಒಂದು ಏನು ಕೊಟ್ಟಿದಾರಲ್ಲ ವೇಟೇಜ್ ಟು ಕ್ವಶನ್ ಎಲ್ಲವನ್ನು ಅದನ್ನು ನೋಡ್ಕೊಂಡ್ಬಿಟ್ಟು ಸ್ಟಡಿ ಮಾಡಿಬಿಟ್ಟು ಇಲ್ಲಿ ನಾನು 25 ಮಾರ್ಕ್ಸ್ಗೆ ಅನುಕೂಲ ಆಗುವ ಹಾಗೆ ಮಾಡಿದ್ದೇನೆ. ಆಮೇಲೆ ವೇಟೇಜ್ ಟು ಡಿಫಿಕಲ್ಟಿ ನೋಡಿ ಹೇಗಿರಬೇಕು. ವೇಟೇಜ್ ಟು ಡಿಫಿಕಲ್ಟಿ ಈಸಿ, ಎವರೇಜ್, ಡಿಫಿಕಲ್ಟ್ ಅಂತ ಇರುತ್ತೆ. ಈಸಿ ಕ್ವಶನ್ಸು 6 ಕ್ವಶನ್ಸ್ ಈಸಿ ಇವೆ 7 ಮಾರ್ಕ್ಸ್ಗೆ 28%. ಸೊ ಈಸಿ 28% ಇರಬೇಕು, ಎವರೇಜ್ 56%, ಡಿಫಿಕಲ್ಟ್ 16%. DSAIRT ವೆಬ್ಸೈಟ್ನಲ್ಲಿ ಕೂಡ ಹೀಗೆ ಕೊಟ್ಟಿದ್ದಾರೆ, ಒಂದು 2% ಹೆಚ್ಚು ಕಡಿಮೆ ಆಗಬಹುದು. ಸೊ ಈಸಿಯಲ್ಲಿ 6 ಕ್ವಶನ್ ಇದೆ, ಎವರೇಜಲ್ಲಿ 9 ಕ್ವಶನ್ ಇದೆ, ಡಿಫಿಕಲ್ಟಲ್ಲಿ 1 ಕ್ವಶನ್ ಇದೆ, ಟೋಟಲಿ 16 ಕ್ವಶನ್. ಈಸಿನಲ್ಲಿ 7 ಮಾರ್ಕ್ಸ್, ಎವರೇಜ್ನಲ್ಲಿ 14 ಮಾರ್ಕ್ಸ್, ಡಿಫಿಕಲ್ಟಲ್ಲಿ 4 ಮಾರ್ಕ್ಸ್, ಟೋಟಲಿ 25 ಮಾರ್ಕ್ಸ್. ಪರ್ಸೆಂಟೇಜ್ ಕೂಡ ನೋಡಿ ಈಗಾಗಲೇ ಹೇಳಿದ್ದೇನೆ, ಈಸಿ 28%, ಎವರೇಜ್ 56% ಮತ್ತು ಡಿಫಿಕಲ್ಟ್ 16%. ಸೊ ಈ ರೀತಿಯಾಗಿ ನಾವು ಏನು ಮಾಡಬೇಕು, ಬ್ಲೂ ಪ್ರಿಂಟನ್ನು ರೆಡಿ ಮಾಡಬೇಕು. ಬ್ಲೂ ಪ್ರಿಂಟಲ್ಲಿ ಫಸ್ಟು ವೇಟೇಜ್ ಟು ಅಬ್ಜೆಕ್ಟಿವ್ಸ್, ವೇಟೇಜ್ ಟು ಕ್ವಶನ್ ಟೈಪ್ಸ್, ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್, ಈ ರೀತಿ ಎಲ್ಲವನ್ನು ಮಾಡಿದ್ಮೇಲೆ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್ ಪೇಪರನ್ನು ತೆಗಿಬೇಕಾಗುತ್ತೆ. ಇಲ್ಲಿ ನಾನು ತೆಗೆದಿದ್ದೇನೆ, ಇದನ್ನು ಮುಂದಿನ ವಿಡಿಯೋದಲ್ಲಿ ನಾನು ವಿವರವಾಗಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.